IPL ಧಮಾಕ 2025ಕ್ಕೆ ಸ್ವಾಗತ. ನಾನು ಮಾಲ್ತೇಶ್, ನನ್ನ ಜೊತೆಗಿದ್ದಾರೆ ಚೈತ್ರ. ಎಸ್, WPL ಮುಗೀತು. ಆ ಟ್ರೋಫಿ ಟಿಕೆಟ್ ತಗೊಂಡಿದ್ದು ಮುಂಬೈ ಕಡೆಗೆ ಹೋಗ್ತಾ ಇದೆ. ಅದನ್ನೇನಾದ್ರೂ ಸ್ಫೂರ್ತಿ ತಗೊಂಡು ಮುಂಬೈ ಇಂಡಿಯನ್ಸ್ ಬಾಯ್ಸ್ ಯಾವ ರೀತಿಯಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಪ್ರಿಪರೇಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ನೀತು ಅಂಬಾನಿ ಅವರ ಮಂತ್ರತಂತ್ರಗಳು ಎಲ್ಲ ಯೂಸ್ ಆಗ್ತಾ ಹೋಗುತ್ತಾ ಈ ಸಲ? ಹೆಂಗ್ ಕಾಣಿಸ್ತಾ ಇದೆ ನಿಮ್ಗೆ ಟೀಮ್? ಓಕೆ, ಇನ್ನು ಮುಂಬೈ ಇಂಡಿಯನ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಇಲ್ಲಿ ಮಾತಾಡ್ಬೇಕು ಅಂತಂದ್ರೆ, ಹೌದು ಅದೊಂದು ಬಹಳ ಉತ್ತಮವಾದಂತಹ ತಂಡ. ಅದಕ್ಕೆ ಅವರ ಪರ್ಫಾರ್ಮೆನ್ಸ್, ಅವ್ರ ಸಾಧನೆ ಹೇಳುತ್ತೆ. 5 ಟ್ರೋಫಿಗಳನ್ನ ಗೆದ್ದಿರುವಂತವ್ರು IPL ಅಲ್ಲಿ ಮುಂಬೈ ಇಂಡಿಯನ್ಸ್. ಬಟ್ ಈಗ ಮುಂಬೈ ಇಂಡಿಯನ್ಸ್ ಬಗ್ಗೆ ಯಾಕೆ ತುಂಬಾ ಜನ ಅವ್ರ ಫ್ಯಾನ್ಸ್ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅಂದ್ರೆ, 2020 ಆದಂತ ನಂತರದಲ್ಲಿ ಮುಂಬೈ ಇಂಡಿಯನ್ಸ್ ಕೊಡ್ತಾ ಇರುವಂತ ಕಳಪೆ ಪ್ರದರ್ಶನ, ಜೊತೆಗೆ ಪ್ಲೇ ಆಫ್ಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗದೆ ಇರುವಷ್ಟರ ಮಟ್ಟಿಗಿನ ಅವರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ಸಮಸ್ಯೆ. ಹೌದು, ನಿನ್ನೆ ಹರ್ಮನ್ಪ್ರೀತ್ ಕೌರ್ ಜೊತೆಗೆ ಶಿವರ್ ಬ್ರಂಟ್ ಬ್ಯೂಟಿಫುಲ್ ಆಗಿ ಅವರು ಇಡೀ ಸೀಸನ್ ಅಲ್ಲಿ ಆಡಿದಂತ ಆಲ್ರೌಂಡ್ ಆಟ ಏನಿತ್ತು, ಅದು ಮುಂಬೈ ತಂಡವನ್ನ ಗೆಲುವಿನ ಕಡೆಗೆ ಅಥವಾ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಅವರಿಗೆ ಸಕ್ಸಸ್ ಆಯ್ತು. ವುಮೆನ್ಸ್ ತಂಡ ಆಡಿರುವಂತ 3 ಟೂರ್ನಿಗಳಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 2 ಟ್ರೋಫಿಗಳನ್ನ ಗೆದ್ದಿದೆ. ಡೆಲ್ಲಿ 3 ಬಾರಿ ಅವರು ಫೈನಲ್ಗೆ ಬಂದ್ರು ಕೂಡ ಗೆಲ್ಲೋಕ್ ಸಾಧ್ಯ ಆಗಲಿಲ್ಲ. ಇದು ನಿನ್ನೆ ಹೌದು, ಅವರು ನಾವು ಕಂಗ್ರಾಚುಲೇಟ್ ಮಾಡಲೇಬೇಕು. ಬಹಳ ಉತ್ತಮವಾದಂತ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಎಲಿಮಿನೇಟರ್ ಅಲ್ಲಿ ಮತ್ತೆ ಅವರು ಗೆದ್ದು ಒಳಗೆ ಬಂದಿರುವಂತದ್ದು ಉಂಟಲ್ಲ, ಅದು ನಾವು ಗೆಲ್ಲೇಬೇಕು ಅನ್ನುವಂತ ಅವ್ರ ಹಠ ಹೇಗಿತ್ತು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ. ಬಟ್ ಮುಂಬೈ ಇಂಡಿಯನ್ಸ್ ತಂಡ ನೀವು ಹೇಳದಂಗೆ ಮೆನ್ಸ್ ಟೀಮ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಗೆ ಗೊತ್ತಿರಲಿ, ಕಳೆದ 4 ಸೀಸನ್ ನಲ್ಲಿ ಅವರು 3 ಬಾರಿ ಪ್ಲೇ ಆಫ್ಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ 4 ಸೀಸನ್ ಅಲ್ಲಿ 2 ಬಾರಿ ಅವರು ಟೇಬಲ್ ನ ಕೊನೆಯಲ್ಲಿದ್ದಾರೆ ಅಂತ ಅಂದ್ರೆ, ಕಳೆದ ಬಾರಿಯೂ ಕೂಡ ಸೇರಿದಂಗೆ. ಕಳೆದ ಬಾರಿ ಆಡಿದಂತ 14 ಪಂದ್ಯಗಳಲ್ಲಿ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಕೇವಲ 4 ಪಂದ್ಯಗಳನ್ನ ಮಾತ್ರ. ಅಂದ್ರೆ ಆ ಮಟ್ಟಿಗೆ ಮುಂಬೈ ಇಂಡಿಯನ್ಸ್ ಇಲ್ಲಿ ಕಳಪೆ ಪ್ರದರ್ಶನ ಕೊಡ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಅದರಲ್ಲೂ ಚೈತ್ರ, ಇನ್ನೊಂದು ವಿಚಾರ ಅಂತಂದ್ರೆ, ಬಹುಶಃ IPL ಟೀಮ್ ನಲ್ಲಿ ಮುಂಬೈ ಇಂಡಿಯನ್ಸ್ ಮಾತ್ರ ಇರಬೇಕು. ತಂಡದಲ್ಲಿರುವಂತ 11 ಜನ ಪ್ಲೇಯಿಂಗ್ 11 ಅಂತ ನಾವು ತೆಗೆದುಕೊಂಡ್ರೆ ಅದರಲ್ಲಿ 5 ಜನ ಕ್ಯಾಪ್ಟನ್ಸ್ ಗಳೇ ಇದ್ದಾರೆ. ಅಂತಂದ್ರೆ ನೀವು ರೋಹಿತ್ ಶರ್ಮನ್ ತೆಗೆದುಕೊಳ್ಬಹುದು, ಇಂಡಿಯನ್ ಟೀಮ್ ನ ಲೀಡ್ ಮಾಡ್ತಾ ಇರುವಂತವ್ರು. ಮತ್ತೆ ಸೂರ್ಯಕುಮಾರ್ ಯಾದವ್ T20 ಟೀಮ್ ಇಂಡಿಯನ್ ಟೀಮ್ ನ ಲೀಡ್ ಮಾಡ್ತಾ ಇರುವಂತವ್ರು. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್. ಅದ್ರ ಜೊತೆಗೆ ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ, ಸೊ ನ್ಯೂಜಿಲೆಂಡ್ ನ ಕ್ಯಾಪ್ಟನ್. ಜೊತೆಗೆ ಬೂಮ್ರಾ ಇದ್ದಾರೆ, ಟೆಸ್ಟ್ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಕೂಡ ಈ ಬಾರಿಯ ಕ್ಯಾಪ್ಟನ್ಸಿ ಆಸ್ಪಿರೆಂಟ್ ಆಗಿದ್ರು ಕಳೆದ ಬಾರಿ. ಸೊ ಇದು ಒಂದು 5 ಜನ ಕ್ಯಾಪ್ಟನ್ಸ್ ಗಳನ್ನ ಸರಿದೂಗಿಸ್ಕೊಂಡು ಒಂದು ತಂಡ ತೆಗೆದುಕೊಂಡು ಹೋಗೋದು ಅಂತ ಅಂದ್ರೆ ಅದು ಬಹಳ ಕಷ್ಟದ ಕೆಲಸ. ನಿಜ ಆಶ್ಚರ್ಯ ಅನ್ಸುತ್ತೆ. ಆಲ್ರೌಂಡರ್ಸ್ ಗಳಿದ್ದಾರೆ, ಇಂಥ ದೊಡ್ಡ ನಾಯಕರಿದ್ದಾರೆ, ಏನ್ ಕಡಿಮೆ ಆಗ್ತಾ ಇದೆ ಅವರಿಗೆ? ಏನ್ ಡಿಮೆರಿಟ್? ಬಹುಶಃ ಮುಂಬೈ ಇಂಡಿಯನ್ಸ್ ತಂಡ ಇಲ್ಲಿ ಯೋಚನೆ ಮಾಡಿದೇನು ಅಂತಂದ್ರೆ, ಕ್ಯಾಪ್ಟನ್ಸಿ ಬದಲಾವಣೆ ಮಾಡಿದ್ರೆ ತಂಡಕ್ಕೊಂದು ಹುರುಪ್ ತಂದು ಕೊಡ್ಬೋದು ಅಂತ. 2020ರಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ ಅವರು ಮುಂಬೈ ಇಂಡಿಯನ್ಸ್ ತಂಡ ಗೆದ್ದಂತ ನಂತರದಲ್ಲಿ 2021ರಲ್ಲಿ ಅವರು ಟೇಬಲ್ ಕೊನೆಯಲ್ಲಿ ಬರ್ತಾರೆ. 2022ಕ್ಕೂ ಕೂಡ ಪ್ಲೇ ಆಫ್ಗೆ ಹೋಗಕ್ಕೆ ಸಾಧ್ಯ ಆಗಲ್ಲ. 2023 ಪ್ಲೇ ಆಫ್ಗೆ ಹೇಗೋ ಕಷ್ಟಪಟ್ಟು ಹೋಗ್ತಾರೆ. 2024ರಲ್ಲಿ ಕಳೆದ ಬಾರಿ ಅಂತೂ ಮುಂಬೈ ಇಂಡಿಯನ್ಸ್ ತಂಡ ಟ್ರೋಲ್ ಆಗಿದ್ದೇ ಹೆಚ್ಚು. ಯಾವ ಮಟ್ಟಿಗೆ ಅಂತ ಅಂದ್ರೆ, 30 ಯಾರ್ಡ್ಗಿಂತ ಹಿಂದೆ ಗೊತ್ತಿಲ್ಲ ಬಹುಶಃ ರೋಹಿತ್ ಶರ್ಮಾ ಅವ್ರಿಗೆ ಬಹಳ ಸಂದರ್ಭದಲ್ಲಿ. ಸೊ ಆ ನಂತರದಲ್ಲಿ ಕ್ಯಾಪ್ಟನ್ಸಿ ವಹಿಸ್ಕೊಂಡಂತ ಹಾರ್ದಿಕ್ ಪಾಂಡ್ಯ ಅವರು ಕೈ ಸನ್ನೆ ಮಾಡಿ ಅವ್ರನ್ನ ಹಿಂದಕ್ಕೆ ಹೋಗಕ್ಕೆ ಹೇಳ್ತಾರೆ. ಅದು ದೊಡ್ಡ ಸುದ್ದಿ ಆಗುತ್ತೆ. ಅದಾದ ನಂತರದಲ್ಲಿ ಅವರು ಇಬ್ರು ನಡುವೆ ಇರುವಂತ ಕೆಲವೊಂದಷ್ಟು ಗೊಂದಲ. ರೋಹಿತ್ ಶರ್ಮಾ ಏನಾದ್ರೂ ಸಜೆಷನ್ ಕೊಡಕ್ ಬಂದ್ರೆ ಹಾರ್ದಿಕ್ ಪಾಂಡ್ಯ ಅದನ್ನ ಕೇಳ್ಕೊಳ್ಳದೆ ಇರುವಂತ ರೀತಿಯಾಗಿ ಓಡಾಡ್ತಿದ್ರು ಅನ್ನುವಂಥದ್ದು ಕೆಲವೊಂದಷ್ಟು ವಿಜುವಲ್ಸ್ ಅನ್ನ ನಾವು ನೋಡ್ತಾ ಇದ್ವಿ. ಅದರ ಜೊತೆಗೇನೆ ಯಾರು ಬೂಮ್ರಾ ಅವರಂತೂ ನೇರವಾಗಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧವಾಗಿ ಕೆಲ ಪೋಸ್ಟ್ ಗಳನ್ನ ಮಾಡಿದ್ರು. ಅವ್ರ ಪತ್ನಿ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಡಿಸಪಾಯಿಂಟ್ ಆಗಿದ್ದಾರೆ ಬೂಮ್ರಾ ಅನ್ನುವಂಥದ್ದನ್ನ ಹೇಳಿದ್ರು. ಸೂರ್ಯಕುಮಾರ್ ಯಾದವ್ಗೂ ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಗುಜರಾತ್ ಟೀಮ್ ನಿಂದ ಕರ್ಕೊಂಡ್ಬಂದು ಕಳೆದ ಬಾರಿ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಇಷ್ಟ ಇರ್ಲಿಲ್ಲ ಅನ್ನುವಂಥದ್ದು ಆ ನಂತರದಲ್ಲಿ ಗೊತ್ತಾಯ್ತು. ಅದಕ್ಕೆ ತಕ್ಕಂಗೆ ಮುಂಬೈ ಇಂಡಿಯನ್ಸ್ ತಂಡದ ಫ್ಯಾನ್ ಫಾಲೋವರ್ಸ್ ಕೂಡ ಅಲ್ಲಿಗೆ ಬಂದಂತ ವೀಕ್ಷಕರು ಎಲ್ಲೋ ನಾಯಿ ಒಂದು ಹೋಗ್ತಾ ಇದ್ರೆ ಹಾರ್ದಿಕ್ ಅಂತ ನಾಯಿ ಕರೀತಾ ಇದ್ರು. ಅದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಪರ್ಸನಲ್ ಲೈಫ್ ಅಲ್ಲಿ ಆದಂತ ವಿಚಾರ, ಇದೆಲ್ಲ ಕೂಡ ಟೀಮ್ ನಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆಮೇಲೆ ಅವರ ಡಿಸಿಷನ್ ಕೂಡ ರಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಹೇಳಿದಾಗೆ ಕ್ಯಾಪ್ಟನ್ಸಿನ ಚೇಂಜ್ ಮಾಡಿದ್ದು ಪ್ಲಸ್ ಆಗಿಲ್ಲ ಅಲ್ಲಿ. ಅಂದ್ರೆ ಹಾರ್ದಿಕ್ ಪಾಂಡ್ಯ ಒಬ್ಬ ಕ್ಯಾಪ್ಟನ್, ಎಲ್ರು ಬಹಳ ಚೆನ್ನಾಗಿ ಹೊಂದಿಸ್ಕೊಂಡು ಹೋಗ್ಬಿಡ್ತಾರೆ, ಜೊತೆ ಕರ್ಕೊಂಡು ಹೋಗ್ತಾರೆ, ಕನ್ವಿನ್ಸಿಂಗ್ ಆಗಿರ್ತಾರೆ. ಆ ತರ ನಾವು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದು ಇಂಡಿಯನ್ ಟೀಮ್ ಅನ್ನು ಅವ್ರು ಬಹಳ ಸಂದರ್ಭದಲ್ಲಿ ಲೀಡ್ ಮಾಡಿದಷ್ಟು ಟೈಮ್ ನಲ್ಲೂ ಹೌದು. ಸೊ ಅವ್ರು ಮುಂಬೈ ಇಂಡಿಯನ್ಸ್ ತಂಡದಲ್ಲೂ ಕೂಡ ಬಹುಶಃ ಅದೊಂದು ಸಮಸ್ಯೆ ಇದೆ, ಜೆಲ್ ಆಗುವಂತದ್ದು ಸಮಸ್ಯೆ. ಆಮೇಲೆ ಅವ್ರ ಕ್ಯಾರೆಕ್ಟರೇ ಬೇರೆ, ಅದನ್ನ ನಾವು ಬಹಳ ಸಂದರ್ಭದಲ್ಲಿ ನೋಡಿದೀವಿ. ಒಂದ್ ರೀತಿ ಸ್ವಾಗ್ ರೀತಿಯ ಕಳೆದ ಬಾರಿ ಎಲ್ಲ ಹೌದು ಅಂದ್ರೆ ಕ್ಯಾಪ್ಟನ್ಸಿಯಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗುವಂತದ್ದಲ್ಲ. ಸೊ ಅದು ಬಹುಶಃ ಕಳೆದ ಬಾರಿ ಆ ಟೀಮ್ ನ ಹೊಂದಾಣಿಕೆ
ಅದಾದ ನಂತರ ಇನ್ನೊಂದು ವಿಚಾರ ಅಂತ ಅಂದ್ರೆ ಈ ಬಾರಿ ನಾವು 4 ಪ್ಲೇಯರ್ಸ್ ಗಳನ್ನ ಕೀ ಪ್ಲೇಯರ್ಸ್ ಆಗಿ ಬಹುಶಃ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಒಂದು ಅಫ್ಕೋರ್ಸ್ ಹಾರ್ದಿಕ್ ಪಾಂಡ್ಯ, ಯಾಕಂತಂದ್ರೆ 2 ಟ್ರೋಫಿಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ, ಒಂದು ಏನು T20 ವರ್ಲ್ಡ್ ಕಪ್ ಆಗಿರ್ಬೋದು, ಮನೆ ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವರ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬಹಳ ಅನುಕೂಲ ಆಗಿದೆ. ಸೊ ಅದು ಬಹುಶಃ ಮುಂಬೈ ಇಂಡಿಯನ್ಸ್ ತಂಡ ಈ ಬಾರಿ ನಿರೀಕ್ಷೆ ಮಾಡ್ತಾ ಇದೆ. ಕಳೆದ ಬಾರಿ ಹಾರ್ದಿಕ್ ಪಾಂಡ್ಯ ಬಹುಶಃ 20-22 ಆವರೇಜ್ ಅಲ್ಲಿ ಅವ್ರು ಸ್ಕೋರ್ ಮಾಡಿರುವಂತದ್ದು ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ. ವಿಕೆಟ್ಸ್ ಗಳು 11-12 ವಿಕೆಟ್ ಏನೋ ಅವ್ರು ತೆಗೆದಿರುವಂತದ್ದು, ಒಳ್ಳೆ ಎಕಾನಮಿಯನ್ನು ಅವ್ರು ಮೇಂಟೈನ್ ಮಾಡಿಲ್ಲ. ಹಾಗಾಗಿ ಕಳೆದ ಬಾರಿ ಫ್ಲಾಪ್ ಆಗಿದ್ದಂತ ಹಾರ್ದಿಕ್ ಪಾಂಡ್ಯ ಅವರು ಈ ಬಾರಿ ಏನಾದ್ರೂ ಕ್ಲಿಕ್ ಆದ್ರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬಹಳ ಅನುಕೂಲ. ನಂಬರ್ 1 ಇಲ್ಲಿ ಹಾರ್ದಿಕ್ ಪಾಂಡ್ಯ. ನಂಬರ್ 2 ಬಂದ್ಬಿಟ್ಟು ಚೈತ್ರ, ಸೂರ್ಯಕುಮಾರ್ ಯಾದವ್. ನಾವು ಹೌದು, ಸೂರ್ಯಕುಮಾರ್ ಯಾದವ್ ಹೌದು ಟೀಮ್ ಇಂಡಿಯಾವನ್ನ T20ಯಲ್ಲಿ ಬಹಳ ಅದ್ಭುತವಾಗಿ ಲೀಡ್ ಮಾಡ್ತಾ ಇದ್ದಾರೆ. ಒಂದು ಪಂದ್ಯ ಸೋಲ್ಸೋದು ಕೂಡ ಟೀಮ್ ಇಂಡಿಯಾ ಕಷ್ಟ ಆಗಿದೆ. ಟೀಮ್ ಇಂಡಿಯಾವನ್ನು ಅಷ್ಟು ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ವೈಯಕ್ತಿಕ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಕಳೆದ 20 ಪಂದ್ಯದಲ್ಲಿ ಅವರು ಆನ್ ಆನ್ ಆವರೇಜ್ 22ರ ಆವರೇಜ್ ಅಲ್ಲಿ ಅವರು ಬ್ಯಾಟಿಂಗ್ ಮಾಡಿರುವಂತದ್ದು. ಅಂತ ಅಂದ್ರೆ ಬ್ಯಾಟಿಂಗ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಪರ್ಫಾರ್ಮೆನ್ಸ್ ಈ ಬಾರಿ ಇಲ್ಲ. ಅಂದ್ರೆ ನಾವು ಈ ಕಳೆದ ಅವ್ರ ತಂಡಕ್ಕೆ ಆಡ್ತಾ ಇರೋ ಅವ್ರು ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು ಒಂದು. ಅದಾದ ನಂತರ ಇನ್ನೊಂದು ವಿಚಾರ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಯಾವಾಗ ಫ್ಲಾಪ್ ಆಗಿದ್ದಾರೆ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಆ ಟೈಮಲ್ಲ ಮುಂಬೈ ಇಂಡಿಯನ್ಸ್ ತೀರಾ ಕಳಪೆ ಪ್ರದರ್ಶನ ಕೊಟ್ಟಿದೆ. ಕಳೆದ ಬಾರಿ ಅವ್ರು ಕೂಡ ಕೆಲವು ಮ್ಯಾಚಸ್ ಗಳನ್ನ ಆಡಿರ್ಲಿಲ್ಲ. ಮುಂಬೈ ಇಂಡಿಯನ್ಸ್ ತಂಡ ಕೊನೆ ಟೇಬಲ್ ಲಾಸ್ಟ್ ಅಲ್ಲಿ ಹೋಯ್ತು. ಅವರು 4-5 ಪಂದ್ಯ ಆರಂಭಿಕರು ಕೂಡ ಆಡಕ್ಕಾಗಿಲ್ಲ. 2021 ಕೂಡ ಅವರು ಇಂಜುರಿಯಿಂದ ಆಡಕ್ಕಾಗಿಲ್ಲ. ಅನಂತರ ಬಂದ್ರು ಪರ್ಫಾರ್ಮೆನ್ಸ್ ಮಾಡಕ್ಕಾಗಿಲ್ಲ. ಅವಾಗ್ಲೂ ಟೇಬಲ್ ಲಾಸ್ಟಿಗೆ ಹೋಯ್ತು ಮುಂಬೈ ಇಂಡಿಯನ್ಸ್. ಸೊ 2023ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು, 600+ ಸ್ಕೋರ್ ಮಾಡಿದ್ರು. ಅವಾಗ ಅವ್ರು ಮತ್ತೆ ಪ್ಲೇ ಆಫಿಗೆ ಹೋಗ್ತಾರೆ. ಅಂದ್ರೆ ಸೂರ್ಯಕುಮಾರ್ ಯಾದವ್ ಒನ್ ಆಫ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಮುಂಬೈ ಇಂಡಿಯನ್ಸ್ಗೆ. ಇನ್ನು ಬೂಮ್ರಾ. ಸೊ ಬೂಮ್ರಾ ಅಫ್ಕೋರ್ಸ್ ಒಳ್ಳೆ ಎಕಾನಮಿ ಬೌಲರ್, 7 ಎಕಾನಮಿ ಕೆರಿಯರ್ ಬೆಸ್ಟ್ ಎಕಾನಮಿಯಲ್ಲಿ ಅವರು ಬೌಲಿಂಗ್ ಮಾಡ್ತಾ ಇರುವಂತ ಬೌಲರ್. ಬಟ್ ಇಂಜೂರ್ಡ್ ಆಗಿದ್ದಾರೆ. ಚೈತ್ರ ಆಡ್ತಾರ, ಎಷ್ಟು ಪಂದ್ಯ ಆಡ್ತಾರೆ, ಫಸ್ಟಿಗೆ ಎಷ್ಟು ಪಂದ್ಯ ಅವರು ಆಡಲ್ಲ, ಬ್ಯಾಕ್ ಇಂಜುರಿಯಿಂದಾಗಿ ಅದಿನ್ನೂ ಖಚಿತತೆ ಇಲ್ಲ. ಸೊ ಇದು ಕೂಡ ಮುಂಬೈ ಇಂಡಿಯನ್ಸ್ಗೆ ಈ ಬಾರಿ ಬಹಳ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರ್ಬೋದು ಅನ್ನೋದು. ಈ ಬಾರಿ ಇನ್ನೊಂದು ವಿಚಾರ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಇಲ್ಲಿ ಡಲ್ ಹೊಡಿತಾ ಇರುವಂತದ್ದು ಮಿಡಲ್ ಓವರ್ಸ್ ನಲ್ಲಿ ಅವ್ರಿಗೆ ಈ ಬಾರಿ ಯಾರು ಕಾಪಾಡ್ತಾರೆ ಅನ್ನುವಂಥದ್ದು ಬೌಲರ್ಸ್. ಬಹುಶಃ ಸ್ಯಾಂಟ್ನರ್ ಮೇಲೆ ಅವ್ರು ಈ ಬಾರಿ ಬಹಳ ಗಮನ ಇಟ್ಟಿದ್ದಾರೆ. ಸೊ ನ್ಯೂಜಿಲೆಂಡ್ ತಂಡ ಸ್ಯಾಂಟ್ನರ್ ಅಂದ್ರೆ ನ್ಯೂಜಿಲೆಂಡ್ ಆಟಗಾರ ಸ್ಯಾಂಟ್ನರ್ ಈ ಬಾರಿ ಏನಾದ್ರೂ ಮುಂಬೈ ಇಂಡಿಯನ್ಸ್ ನಲ್ಲಿ ಕ್ಲಿಕ್ ಆಗಿದೆ ಅದಲ್ಲಿ ಬಹುಶಃ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಇನ್ನು ಅಲ್ಲಾ ಗಜನ್ಫಾರ್ ಇದ್ರು, ಅವರು ಈ ಬಾರಿ ಇಂಜೂರ್ಡ್ ಇಂದ ಹೊರಗುಳಿದಿದ್ದಾರೆ. ಅವ್ರ ಸ್ಥಾನಕ್ಕೆ ಮುಜಿಬುರ್ ರೆಹಮಾನ್ ಬಂದಿದ್ದಾರೆ. ಸೊ ಅವರಿಬ್ಬರು ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಗುತ್ತೆ. ಸ್ಯಾಂಟ್ನರ್ ಯಾಕಂತಾರೆ ಒನ್ ಆಫ್ ದ ಬೆಸ್ಟ್ ಎಕಾನಮಿ ಬೌಲರ್ ಸ್ಯಾಂಟ್ನರ್. ಅವರು ಕೂಡ ತಮ್ಮ ಕೆರಿಯರ್ ಬೆಸ್ಟ್ 7 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾ ಇರುವಂತ ಬೌಲರ್. ಅದು T20 ಅಂತ ಫಾರ್ಮ್ಯಾಟ್ ನಲ್ಲಿ ಸ್ಯಾಂಟ್ನರ್ ಅವರ ಅನುಭವ ಜೊತೆಗೆ ಅವ್ರ ಪರ್ಫಾರ್ಮೆನ್ಸ್ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಈ 4 ಪ್ಲೇಯರ್ಸ್ ಇದಾರಲ್ಲ, ಯಾರು ನಾನು ಹೇಳಿದಾಗೆ ಪಾಂಡ್ಯ, ಅದರ ಜೊತೆಗೆ ಸೂರ್ಯಕುಮಾರ್ ಯಾದವ್, ಅದರ ಜೊತೆಗೆ ಸ್ಯಾಂಟ್ನರ್, ಸೊ ಇವರ ಪರ್ಫಾರ್ಮೆನ್ಸ್, ಆಮೇಲೆ ಬೂಮ್ರಾ, ಇವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದು ನೋಡ್ಬೇಕಿದೆ. ಸೊ ಅದ್ರ ಮೇಲೆ ಬಹುಶಃ ಮುಂಬೈ ಇಂಡಿಯನ್ಸ್ ತಂಡದ ಈ ಬಾರಿ ಡಿಸೈಡಿಂಗ್ ಫ್ಯಾಕ್ಟರ್ ಇದೆ. ಆಮೇಲೆ ಕಳೆದ ಬಾರಿ ಆದಂತ ಗೊಂದಲ, ಈ ಕ್ಯಾಪ್ಟನ್ಸಿ ಗೊಂದಲ, ಅದಾದ ನಂತರ ಪ್ಲೇಯರ್ಸ್ ಜೆಲ್ ಆಗದೆ ಇರುವಂತದ ರೀತಿ, ಬಹುಶಃ ಈಗ ಅದಾದ ನಂತರ 2 ಟ್ರೋಫಿ ಗೆದ್ದಿದ್ದಾರೆ ಇದೇ ಪ್ಲೇಯರ್ಸ್ ಆಲ್ಮೋಸ್ಟ್ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇರೋದ್ರಿಂದಾಗಿ ಸೊ ಮತ್ತೆ ಒಳ್ಳೆ ಕಮ್ ಬ್ಯಾಕ್ ಆಗ್ಬಹುದು ಅಂತ. ಅದೇ ಮತ್ತೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿನ ಜನ ಟ್ರೋಲ್ ಮಾಡೋದು ಕಡಿಮೆ ಆಗಬಹುದು, ಇದೆಲ್ಲ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಇಸ್ ಅ ಹೀರೋನು. ಹೌದು, ಆ ಕಾರಣಕ್ಕೋಸ್ಕರ ಜನ ಅಕ್ಸೆಪ್ಟ್ ಮಾಡಬಹುದು ಅಂತ ಹೇಳ್ಕೊಂಡು. ಸೊ ಇನ್ನೊಂದು ವಿಚಾರ ಅಂತಂದ್ರೆ ಇನ್ನು ಪ್ಲೇಯಿಂಗ್ 11 ಕೂಡ ಬಹಳ ಟಫ್ ಆಗಿರುವಂತ ಕಾಂಪಿಟೇಷನ್ ಇದೆ. ಅಫ್ಕೋರ್ಸ್ ರೋಹಿತ್ ಶರ್ಮಾ ಈ ಬಾರಿ ಅವರಿಗೆ ಅವರು ಮೊನ್ನೆ ಫೈನಲ್ ಅಲ್ಲಿ ಆಡಿರುವಂತ ರೀತಿ, ಅದಾದ್ಮೇಲೆ ಅವ್ರು ಟೆಸ್ಟ್ ಸೀರೀಸ್ ಅಲ್ಲೆಲ್ಲ ಬಹಳ ಫ್ಲಾಪ್ ಆಗಿದ್ರು. ಅದಾದ ನಂತರ T20 ಓಕೆ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಅವರು ಒನ್ ಡೇಗೆ ಮಾಡ್ಕೊಂಡು ಅಂದ್ರೆ ಏಕದಿನ ಪಂದ್ಯದಲ್ಲಿ ಮಾಡ್ಕೊಂಡ್ ಬರ್ತಾರೆ. ಅಫ್ಕೋರ್ಸ್ T20 ಇಂದ ಅವ್ರಿಗೆ ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ. ಹಾಗಾಗಿ ಮತ್ತೆ T20 ಪಂದ್ಯದಲ್ಲಿ ಅವರು ನೋಡೋಕೊಂದು ಅವಕಾಶ. ಆಮೇಲೆ ಅಫ್ಕೋರ್ಸ್ ಅವ್ರು ನಂಬರ್ 1 ಬ್ಯಾಟ್ಸ್ಮನ್ ಅಲ್ಲೇ ಆಗಿರ್ತಾರೆ. ಅವರು ಓಪನಿಂಗ್ ಆರ್ಡರ್ ಬರ್ತಾರೆ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಸೊ ಇನ್ನೊಂದು ಅವ್ರಿಗೆ ಜೊತೆಯಾಗಿ ಯಾರು ಅನ್ನುವಂತ ನೋಡಿದಾಗ ಬಹುಶಃ ಕಳೆದ ಬಾರಿ RCB ತಂಡದಲ್ಲಿದ್ದಂತ ವಿಲ್ ಜಾಕ್ಸ್ ಅವ್ರ ಮೇಲೆ ಬಹಳ ಗಮನ ಇದೆ. ಬಟ್ ಅಗೈನ್ ಅವರ ಕಳೆದ ಕೆಲ ಪಂದ್ಯಗಳ ಪರ್ಫಾರ್ಮೆನ್ಸ್ ನೋಡಿದಂತ ಸಂದರ್ಭದಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಆಗ್ಬೋದು ಅಂತ ಕಾಣಿಸುತ್ತೆ ಮುಂಬೈ ಇಂಡಿಯನ್ಸ್ಗೆ. ಕ್ರಿಕೆಟ್ ಲವರ್ ಆಗಿ ನೀವೇನಾದ್ರೂ ಆ ಬ್ಯಾಟಿಂಗ್ ಲೈನ್ ಅಪ್ ಹೀಗೆ ಇರಬೇಕು ಅಂತ ನಾನು ಈ ಸಲ ನನಗೆ ಗಮನ ಕೊಡ್ತಾನೆ ನಂಬರ್ 2 ಬ್ಯಾಟ್ಸ್ಮನ್ ಯಾರು ಅನ್ನುವಂಥದ್ದು. ಒಂದು ವಿಲ್ ಜಾಕ್ಸ್ ಆಗಿರ್ಬೋದು, ಇಲ್ಲ ರ್ಯಾನ್ ರೆಕಲ್ಟನ್ ಆಗಿರ್ಬೋದು ಅಂತ ಹೇಳ್ಕೊಂಡ್ಬಿಟ್ಟು. ಯಾಕಂದ್ರೆ ಸೌತ್ ಆಫ್ರಿಕಾದ ರ್ಯಾನ್ ರೆಕಲ್ಟನ್ ಅವರಿಗೆ ಕೀಪಿಂಗ್ ಕೂಡ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಬಹುಶಃ ಕ್ವಿಂಟನ್ ಡಿ ಕಾಕ್ ನ ಅವರು ರಿಪ್ಲೇಸ್ ಮಾಡ್ತಾ ಇದ್ದಾರೆ ಸೌತ್ ಆಫ್ರಿಕಾದಲ್ಲಿ. ಮೊನ್ನೆ ಅವರು ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೊಟ್ಟಿರೋ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬಹುಶಃ ಇವರಿಬ್ಬರಲ್ಲಿ ಯಾರು ಅನ್ನುವಂಥದ್ದನ್ನ ಸ್ವಲ್ಪ ಯೋಚನೆ ಮಾಡುತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅಂತ ಕಾಣಿಸುತ್ತೆ. ಅಗೇನ್ ಒಬ್ರು ಬೌಲರ್ ಬೇಕು ಅಂತ ಆದ್ರೆ ವಿಲ್ ಜಾಕ್ಸಿಗೆ ಅವ್ರು ಹೋಗ್ಬೋದು, ಆಲ್ರೌಂಡರ್ ಪರ್ಫಾರ್ಮರ್ ಬೇಕು ಅಂತ. ಬಟ್ ವಿಕೆಟ್ ಕೀಪರ್ ಆಗಿ ಬ್ಯಾಟ್ಸ್ಮನ್ ಮಾಡ್ತಾರೆ ಅಂತ ಅಂದ್ರೆ ಗಮನ ಕೊಡ್ತಾರೆ.
ಅಂತಂದ್ರೆ ರ್ಯಾನ್ ರೆಕಲ್ಟನ್ ಕಡೆಗೆ ಅವ್ರು ಗಮನ ಕೊಡ್ಬೋದು ಅಂತ. ಇವಾಗ ನೀತಾ ಅಂಬಾನಿ ಪ್ಲೇಸ್ ಅಲ್ಲಿ ನೀವು ನಿಂತ್ಕೊಂಡು ನೋಡಿದ್ರೆ ನೀವ್ ಹೆಂಗೆ ಲೈನ್ ಅಪ್ ಮಾಡ್ತೀರಾ ಅಂತ ನನ್ಗೆ ಈ ಸಲ ಗಮನ ನಾನ್ ಕೊಡ್ತಾ ಇರುವಂತಂದ್ರೆ ರಾಬಿನ್ ಮಿನ್ಸ್ ಹೇಗೆ ಆಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ಗೆ ಇಲ್ಲಿ 2 ವಿಕೆಟ್ ಕೀಪರ್ ಆಪ್ಷನ್ ಇದೆ, ಒಂದು ರಾಬಿನ್ ಮಿನ್, ಇಬ್ರು ಕೂಡ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಹಾಗಾಗಿ ಅವರಿಬ್ರು ನಡುವೆ ಒಂದು ಟಫ್ ಕಾಂಪಿಟೇಷನ್ ಇದೆ. ಸೊ ಇಲ್ಲಿ ಅಫ್ಕೋರ್ಸ್ ರಾಬಿನ್ ಮಿನ್ಸ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ದೇಸಿ ಕ್ರಿಕೆಟ್ ಅಲ್ಲಿ. ಆಮೇಲೆ ಒಬ್ಬ ಟ್ರೈಬ್ ಆಟಗಾರ. ಆಮೇಲೆ ಮುಂಬೈ ಇಂಡಿಯನ್ಸ್ ಚೈತ್ರ ಇನ್ನೊಂದು ವಿಚಾರ ಅಂತ ಅಂದ್ರೆ ಟೀಮ್ ಇಂಡಿಯಾ ಕಳ್ಸಿಕೊಟ್ಟಂತ ಹಲವು ಆಟಗಾರರು ಏನಿದ್ದಾರೆ ಅವರೆಲ್ಲ ಬಹಳಷ್ಟು ಮಂದಿ ಮುಂಬೈ ಇಂಡಿಯನ್ಸ್ ಅಲ್ಲಿ ಮಿಂಚಿದವರು. ಸೊ ಮುಂಬೈ ಇಂಡಿಯನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಟೀಮ್ ಇಂಡಿಯಾಕ್ಕೆ ಹೋಗುವಂತದಕ್ಕೆ ಒಂದು ಅವಕಾಶ ಹೆಚ್ಚು ಅನ್ನುವಂತ ಅಗೈನ್ ಮುಂಬೈ ಲಾಬಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಹಾಗಾಗಿ ರಾಬಿನ್ ಕಡೆಗೂ ಬಹಳ ಗಮನ ಇದೆ ಈ ಸಲ. ನಾನ್ ನೋಡುವಂಥದ್ದು ಬಹುಶಃ ರ್ಯಾನ್ ರೆಕಲ್ಟನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಅವ್ರಿಗೆ ಒಂದು ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನು ನಂಬರ್ 3 ಬ್ಯಾಟ್ಸ್ಮನ್ ಆಗಿ ಬಹುಶಃ ತಿಲಕ್ ವರ್ಮನೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವ್ರ ಟ್ರ್ಯಾಕ್ ರೆಕಾರ್ಡ್ ಕಳೆದ ಕೆಲ ಪಂದ್ಯದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಬಹುಶಃ ಸಮಸ್ಯೆ ಏನಿಲ್ಲ ನಂಬರ್ 3ಗೆ. ಇನ್ನು ನಂಬರ್ 4ಗೆ ಸೂರ್ಯಕುಮಾರ್ ಯಾದವ್. ಅಗೈನ್ ನಾವು ಮಾತಾಡ್ತಾ ಇದ್ವಲ್ಲ ಅವರ ಏನು ಟೀಮ್ ಇಂಡಿಯಾಗೆ ಅವರ ಪರ್ಫಾರ್ಮೆನ್ಸ್ ನೋಡಿದಂತ ಸಂದರ್ಭದಲ್ಲಿ ಕಳೆದ 20 ಪಂದ್ಯಗಳಲ್ಲಿ ಅಂತ ಏನ್ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಅವ್ರದಿಲ್ಲ. ಮುಂಬೈ ಇಂಡಿಯನ್ಸ್ ಅಲ್ಲಿ ನಿಮ್ಮ ಅಬ್ಸರ್ವೇಷನ್ ನೋಡಿದ್ರೆ ಸೂರ್ಯಕುಮಾರ್ ಯಾದವ್ ಪರ್ಫಾರ್ಮೆನ್ಸ್ ಮೇಲೆ ನಾವು ಲೆಕ್ಕ ಹಾಕ್ಬೇಕಾಗುತ್ತೆ ಹೆಂಗ್ ಹೋಗುತ್ತೆ ಅಂತ. ಹೌದೌದು. ಆಮೇಲೆ ನಮ್ಮೂರ ಅಳಿಯ ನಿಮ್ಮೂರ ಅಳಿಯ ಉಡುಪಿ ಕಡೆ ಹೌದೌದು ಬರೋದು ಮೊನ್ನೆಯಿಂದ ಎಲ್ಲ ಬಹಳ ದೇವಸ್ಥಾನಗಳ ಓಡಾಡ್ತಲೆಲ್ಲ ಇರೋದನ್ನ ನೋಡಿದ್ರೆ ಎಕ್ಸಾಕ್ಟ್ಲಿ ಒಂದು ಡಿವೈನ್ ಪವರ್ ಅನ್ನುವಂಥದ್ದು ಅವ್ರ ನಿರೀಕ್ಷೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ನಂಬರ್ 4 ಬ್ಯಾಟ್ಸ್ಮನ್ ತನಕನೂ ಸಮಸ್ಯೆ ಇಲ್ಲ. ಇಲ್ಲಿ ನಂಬರ್ 5 ವಿಚಾರಕ್ಕೆ ಬಂದ್ರೆ ಎಕ್ಸಾಕ್ಟ್ಲಿ ಹಾರ್ದಿಕ್ ಪಾಂಡ್ಯ ಇಲ್ಲಿ ಗಮನ ಕೊಡ್ಬೋದು, ಅಥವಾ ಆ ಸಿಚುವೇಶನ್ ನೋಡಿ ಬಹುಶಃ ರಾಬಿನ್ ಮಿನ್ಸ್ಗೆ ಅವಕಾಶ ಕೊಡ್ಬೋದು. ಆಮೇಲೆ ನಮನ್ ಧೀರ್ ಕೂಡ ಇದ್ದಾರೆ, ಪಂಜಾಬ್ನ ಆಟಗಾರ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 2023-24 ಟೈಮ್ನಲ್ಲಿ ಅವ್ರು ಕೊಟ್ಟಿರುವಂತಹ ಪರ್ಫಾರ್ಮೆನ್ಸ್ ಇದೆಲ್ಲ ಮುಂಬೈ ಗಮನ ಕೊಡ್ತಾ ಇದೆ. ಸೊ ಹಾಗಾಗಿ ನಂಬರ್ 6 ತನಕನೂ ಕೂಡ ನಾವು ನೋಡಿದ್ರೆ ಈಗ ನಂಬರ್ 7 ತನಕನೂ ಕೂಡ ನಾವು ನಮನ್ ಧೀರ್ ಅವ್ರನ್ನ ನೋಡ್ಬೋದು. ಸೊ ಬ್ಯಾಟಿಂಗ್ ಆರ್ಡರ್ ಇಲ್ಲೇನು ಸಮಸ್ಯೆ ಇದ್ದಂಗಿಲ್ಲ, ಬಟ್ ಅವರ ಫಾರ್ಮ್ ಹೇಗಿದೆ ಅನ್ನುವಂಥದ್ದು ಮಾತ್ರ ಇಲ್ಲಿರುವಂಥದ್ದು ಸಮಸ್ಯೆ. ಆಮೇಲೆ ಪೊಲಾರ್ಡ್ ಅಂತ ಅನುಭವಿ ಆಟಗಾರ, ಅವರಿಗೆ ಈ ಬಾರಿ ಎಲ್ಲ ಲಭ್ಯತೆ ಇದೆ. ಅವರಿಂದ ಬಹಳ ನಿರೀಕ್ಷೆ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಅದನ್ನು ಹೊರತುಪಡಿಸಿದ್ರು ಕೂಡ ಇನ್ನು ನೋಡಿದ್ರೆ ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಹುಶಃ ಅವರಿಗೆ ನಾನು ಹೇಳ್ದಂಗೆ ಬೌಲ್ಟ್ ಇದ್ದಾರೆ, ದಿ ಬೆಸ್ಟ್ ಬೌಲರ್ ಇನ್ ದ ವರ್ಲ್ಡ್. ಅದರ ಜೊತೆಗೆ ಅವರಿಗೆ ಜೊತೆಯಾಗಿ ಬಹುಶಃ ಅವರಿಗೆ ನಾವು ಬೂಮ್ರಾ ಏನಾದರೂ ಅವರಿಗೆ ಅವ್ರು ಎಷ್ಟು ಫಿಟ್ ಇದ್ದಾರೆ ಅನ್ನುವಂಥದ್ದು ಅದನ್ನು ನಾವು ನೋಡಬೇಕಿದೆ. ಆಮೇಲೆ ದೀಪಕ್ ಚಾರ್ ಇದ್ದಾರೆ, ಈ ಸಲ ಮುಂಬೈ ಇಂಡಿಯನ್ಸ್ ತಂಡ ಸೇರ್ಕೊಂಡಿದ್ದಾರೆ. ಹೀಗಾಗಿ ಈ 3 ಕೊಂಬ ಬಹುಶಃ ಅವರಿಗೆ ಅನುಕೂಲ ಆಗ್ಬೋದು. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ಸ್ಯಾಂಟ್ನರ್ ಕಡೆ ಗಮನ ಕೊಡ್ಬೋದು. ಇಲ್ಲ ಅಂತ ಅಂದ್ರೆ ಮುಜಿಬುರ್ ರೆಹಮಾನ್ ಕೂಡ ಅಫ್ಘಾನ್ನ ಬೌಲರ್, ಅವ್ರ ಜೊತೆಗೆ ಈ ಬಾರಿ ಅವ್ರ ತಂಡ ಸೇರಿರುವಂತ ಕಾರಣಕ್ಕಾಗಿ ಬಹುಶಃ ಅವರಿಗೆ ಅನುಕೂಲ. ಒಂದೊಂದು ಒಳ್ಳೆ ಟೀಮ್ ಅಂತೂ ಇದೆ. ಅಗೈನ್ ನಾನು ಹೇಳ್ದಂಗೆ ಅವ್ರು ಎಷ್ಟು ಚೆನ್ನಾಗಿ ಜೆಲ್ ಆಗ್ತಾರೆ, ಅದರ ಜೊತೆಗೆ ಅವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಬಹುಶಃ ಡಿಸೈಡ್ ಮಾಡ್ಬೇಕು. ಎಸ್, ನೀವು ಓವರ್ ಆಲ್ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ವಾವ್ ಅನ್ನಿಸ್ತಾ ಇದೆ. ಆದ್ರೆ ಟ್ರೋಫಿಯ ಟಿಕೆಟ್ ಬೆಂಗಳೂರು ಕಡೆಗೆ ಬರ್ಲಿ ಅನ್ನೋದು ನಮ್ಮ ಆಶಯ. ಎಸ್, IPL ಬಗ್ಗೆ ಪಂದ್ಯ ಆರಂಭ ಆದ ನಂತರನೂ ಕೂಡ ಪ್ರತಿದಿನದ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇವತ್ತಿನ ನಮ್ಮ ಕಂಪ್ಲೀಟ್ ಫೋಕಸ್ ಇದ್ದಿದ್ದು ಮುಂಬೈ ಇಂಡಿಯನ್ಸ್. ಯಾಕಂದ್ರೆ ನಿನ್ನೆ ಟ್ರೋಫಿ ಗೆದ್ದಿರೋದ್ರಿಂದಾಗಿ ವುಮೆನ್ಸ್ ಟೀಮ್. ಸೊ ಮೆನ್ಸ್ ಟೀಮ್ ಕಡೆಗೆ ಮುಂಬೈ ಟೀಮ್ ಮ್ಯಾನೇಜ್ಮೆಂಟ್ ಸುಮ್ಮನೆ ಕೂರುವಂತದ್ದು ಮ್ಯಾನೇಜ್ಮೆಂಟ್ ಅಲ್ಲ. ಸೊ ಘಟಾನ್ಘಟಿ ಆಟಗಾರರು ಅವರಿಗೆ ಬ್ಯಾಟಿಂಗಿಗೆ ಜೊತೆಗೆ ಬೌಲಿಂಗಿಗೆ ಓವರ್ ಆಲ್ ಟೀಮ್ ಸಂಬಂಧಪಟ್ಟಾಗಿನ ಕೋಚು ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾರೆ. ಹಾಗಾಗಿ ತಪಾಸ್ ಮಾಡುವಂತ ನೀತಾ ಅಂಬಾನಿ ಅವರಿದ್ದಾರೆ. ಸೊ ಹಾಗಾಗಿ ಆಮೇಲೆ ಈ ಸಲ ಅಗೈನ್ ಸೀಸನ್ 18 ಆಗಿರೋದ್ರಿಂದಾಗಿ ನಮ್ಮ ಜೆರ್ಸಿ ನಂಬರ್ 18 ಬಾಯ್ ಇದಾರಲ್ಲ ವಿರಾಟ್ ಕೊಹ್ಲಿ, ಹಾಗಾಗಿ RCBಗೆ ಏನಾದ್ರು ಒಂದು ಲಕ್ ಇರ್ಬೋದಾ ಅಂತ ಅಷ್ಟೇ. ಬಟ್ ಅಗೈನ್ ಮುಂಬೈ ನೋಡಿದಂತ ಸಂದರ್ಭದಲ್ಲಿ ಬಹಳ ಟೀಮ್ ಚೆನ್ನಾಗಿದೆ. 23ನೇ ತಾರೀಕಿನಂದು CSK ಅಗೇನ್ಸ್ಟ್ ಅವ್ರ ಫಸ್ಟ್ ಮ್ಯಾಚ್. ಇದು ಇವತ್ತಿನ ಫೋಕಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.